ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಚರ್ಚೆ ಇದು. ಹೌದು, ದೆಹಲಿಯ ರಾಜಾಜಿ ಮಾರ್ಗ್ನಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಸಚಿವ ಸಂಪುಟ ಕುರಿತಾಗಿ ನಡೀತಾ ಇರುವಂತಹ ಚರ್ಚೆ ಇದು. ಹಾಗಾದ್ರೆ ಈ ಸಭೆಯಲ್ಲಿ ಯಾರೆಲ್ಲ ಇದ್ದಾರೆ, ಯಾವ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಚರ್ಚೆ ಮಾಡಲಾಗ್ತಾ ಇದೆ? ಈಗಾಗಲೇ ಕೆ.ಸಿ. ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಸಭೆಯನ್ನು ನಡೆಸಿದ್ದಾರೆ. ಎರಡೂ ಬಣ್ಣದ ಪಟ್ಟಿ ಕುರಿತು ಚರ್ಚಿಸಿದ್ದಾರೆ ಆ ನಾಯಕರು. ಮಲ್ಲಿಕಾರ್ಜುನ ಖರ್ಗೆ ಜೊತೆಗಿನ ಸಭೆಯಲ್ಲಿ ಪಟ್ಟಿ ಅಂತಿಮವಾಗುತ್ತೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದಂತೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಆಪ್ತ ಬಳಗ ಸಂಪುಟದಿಂದ ಹೊರಗಿರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಸಿದ್ದರಾಮಯ್ಯನವ್ರದ್ದಾಗಿದೆ. ರಾಜೀನಾಮೆ ಕೊಟ್ಟರೂ ಕೂಡ ಹಂಗಾಮಿ ಮುಖ್ಯಮಂತ್ರಿಗಳು, ಜೊತೆಗೆ ಸಿದ್ದರಾಮಯ್ಯನವರ ನಿರ್ಧಾರಗಳನ್ನು ಹೈಕಮಾಂಡ್ ಕೂಡ ಅಲ್ಲಗೆಳೆಯುವಂತಿಲ್ಲ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಅಭಿಪ್ರಾಯ ಇದನ್ನು ಕೂಡ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೆ.ಸಿ. ವೇಣುಗೋಪಾಲ್ ಜೊತೆ ಈಗಾಗಲೇ ಒಂದು ಹಂತದ ಚರ್ಚೆಯಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಜೊತೆ ಕೂಡ ಒಂದು ಸುತ್ತಿನ ಚರ್ಚೆಯನ್ನು ನಡೆಸಿ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಇರಲಿದ್ದಾರೆ ಎನ್ನುವಂಥ ಅಂತಿಮ ಪಟ್ಟಿಯನ್ನು ಹೊರಗೆ ಹಾಕುವಂಥ ಸಾಧ್ಯತೆ ಇದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ರಾಚಪ್ಪ ನೀಡ್ತಾ ಹೋಗ್ತಾರೆ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ 10-12 ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇರುವುದರಿಂದಾಗಿ ಇವತ್ತೇ ಫೈನಲ್ ಮಾಡಬೇಕಾಗಿದೆ ಅಂತಿಮ ಪಟ್ಟಿಯನ್ನು. ಇದು ಅಂತಿಮ ಹಂತದ ಚರ್ಚೆ ಅಂತ ಹೇಳ್ಬೋದಾ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ನಡೀತಾ ಇರುವಂತಹ ಈ ಸಭೆ? ದಿವೇಶ, ಇದು ಅಂತಿಮ ಅಂತ ಹೇಳಿ ಬರೋದಿಲ್ಲ. ಯಾಕಂತಂದ್ರೆ ಇದಾದ ನಂತರ ರಾಹುಲ್ ಗಾಂಧಿ ಅವರ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಚರ್ಚೆ ಇದೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಆಗುವಂತ ಚರ್ಚೆ ಆದ ನಂತರನೂ ಸಹ ರಾಹುಲ್ ಗಾಂಧಿಯ ಪಟ್ಟಿಯನ್ನು ರವಾನಿಸ್ತಾರೆ. ಹಾಗಾಗಿ ಅಲ್ಲಿ ಒಂದಷ್ಟು ಪಟ್ಟಿಯನ್ನು ಪರಿಷ್ಕರಣೆ ಮಾಡಬಹುದು ಅಥವಾ ಬದಲಾವಣೆಯನ್ನು ಮಾಡಬಹುದು. ಹಾಗಾಗಿ ಇದು ಪಟ್ಟಿ ಅಂತಿಮ ಏನಲ್ಲ. ನಿನ್ನೆ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಇಬ್ರು ಸಹ ರಾಜಸ್ಥಾನದ ಕಾರ್ಯಕ್ರಮಕ್ಕೆ ತೆರಳಿದ್ರು. ಹಂಗಾಗಿ ತಡರಾತ್ರಿ ನಿನ್ನೆ ಅವರು ತಡವಾಗಿ ಬಂದ ಕಾರಣಕ್ಕೋಸ್ಕರ ನಿನ್ನೆ ರಾತ್ರಿ ಪಟ್ಟಿ ಫೈನಲ್ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಅದಾದ ನಂತರ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಪ್ರತ್ಯೇಕವಾಗಿ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸಕ್ಕೆ ಸುರ್ಜೇವಾಲಾನ ಕರೆಸ್ಕೊಂಡು ಅಲ್ಲಿ ಚರ್ಚಿಸಿ ಒಂದು ಹಂತದ ಒಂದು ಚರ್ಚೆ ಆಗಿದೆ. ಹೀಗಾಗಿ ನಿನ್ನೆ ನಡೆಯಬೇಕಂತ ಸಭೆ ಇಂದು ಬೆಳಿಗ್ಗೆ 11 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಆಗಿದೆ. ರಾಜಾಜಿ ಮಾರ್ಗದಲ್ಲಿ ನಡೆಸುವಂತ ಅವರ ನಿವಾಸದಲ್ಲಿ ಸಭೆ ಆರಂಭವಾಗಿದೆ. ಕೆಲವು ಕ್ಷಣ ಸಭೆ ಆರಂಭವಾಗುತ್ತೆ. ಆರಂಭವಾದ ನಂತರ ಮೊದಲ ಹಂತದಲ್ಲಿ ಎಷ್ಟು ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಮತ್ತು ಯಾರನ್ನೆಲ್ಲ ಈ ಒಂದು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು, ಜಾತಿವಾರು ಪ್ರಾತಿನಿಧ್ಯ ಕೊಡ್ಬೇಕಾ ಅಥವಾ ಪ್ರಾದೇಶಿಕವರು ಪ್ರಾತಿನಿಧ್ಯತೆ ಕೊಡ್ಬೇಕಾ, ಹಿಂದಿನ ಹಿರಿಯ ಸಚಿವರನ್ನು ಕೈ ಬಿಟ್ಟು ಹೊಸದಾಗಿ ಆಯ್ಕೆ ಮಾಡ್ಬೇಕಾ, ಇವೆಲ್ಲವೂ ಸಹ ಕಸರತ್ತು ನಡೀತಾ ಇದೆ. ಅದರಲ್ಲಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಪಟ್ಟಿಡ್ಕೊಂಡಿದ್ದಾರೆ. ಇಂಥವ್ನ ನೀವು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಬೇಕು ಅಂತ ಹೇಳೋದು. ಅದರಲ್ಲಿ ಪರಮೇಶ್ವರ್ ಇರ್ಬೋದು, ಜಾರ್ಜ್ ಇರ್ಬೋದು, ಶಿವರಾಜ್ ತಂಗಡಿ ಇರ್ಬೋದು, ಸಂತೋಷ್ ಲಾಡ್ ಸೇರಿದಂತೆ ಹಲವಾರು ಜನ ಮಾಜಿ ಸಚಿವರ ಹೆಸರನ್ನ ಸಿದ್ದರಾಮಯ್ಯನವರು ಪ್ರಪೋಸ್ ಮಾಡ್ತಾ ಇದ್ದಾರೆ. ಒಂದಷ್ಟು ಹೆಸರುಗಳು ಎ.ಐ.ಸಿ.ಸಿ ಬರ್ತಾ ಇದೆ, ಮತ್ತೊಂದು ಹೆಸರುಗಳನ್ನ ಡಿ.ಕೆ. ಶಿವಕುಮಾರ್ ಕೊಡ್ತಾ ಇದ್ದಾರೆ. ಹಾಗಾಗಿ ಎರಡೂ ಕಡೆಯಿಂದ ಹೆಸರನ್ನ ಅಂತಿಮ ಮಾಡಬೇಕಾಗಿದೆ. ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಕೊಟ್ರೆ, ಡಿ.ಕೆ. ಶಿವಕುಮಾರ್ ಅವರು ಯುಟಿ ಖಾದರ್ ಹೆಸರು ಕೊಡ್ತಾ ಇದ್ದಾರೆ. ಹೀಗಾಗಿ ಒಂದೇ ಹಂತದಲ್ಲಿ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅದು ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. ಇದೇ ರೀತಿ ರಾಮಲಿಂಗಾರೆಡ್ಡಿ ಅವ್ರನ್ನ ಹೆಸರು ಏನ್ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯ ಎಂ ಬಿ ಪಾಟೀಲ್ ಹೆಸರನ್ನ ಶಿಫಾರಸು ಮಾಡ್ತಾ ಇದ್ರೆ, ಸಿದ್ದರಾಮಯ್ಯ ಈಶ್ವರ್ ಖಂಡ್ರೆ ಹೆಸರು ಶಿಫಾರಸು ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಮತ್ತು ಹೈಕಮಾಂಡ್ ಕಡೆಯಿಂದ ಎಂ ಬಿ ಪಾಟೀಲ್ ಹೆಸರು ಶಿಫಾರಸು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ಬೇರೆ ಬೇರೆ ಲಿಂಗಾಯತ ಸಮುದಾಯ ಇರ್ಬೋದು ಅಥವಾ ಒಕ್ಕಲಿಗ ಸಮುದಾಯ ಇರ್ಬೋದು ಅಥವಾ ಮುಸ್ಲಿಂ ಸಮುದಾಯ ಇರ್ಬೋದು, ದಲಿತ ಸಮುದಾಯ ಇರ್ಬೋದು, ಈ ರೀತಿ ಬೇರೆ ಬೇರೆ ಸಮುದಾಯಗಳಲ್ಲಿ 2-3 ಹೆಸರುಗಳು ಇನ್ಕಾರ್ಪೊರೇಟ್ ಮಾಡುವಂತ ಒಂದು ಪ್ರಯತ್ನ ಇರ್ತದೆ. ಹಾಗಾಗಿ ಒಟ್ಟಾರೆಯಾಗಿ ಒಂದೇ ಹಂತದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡೋದು ಬೆಟರ್ ಅಂತ ಅನ್ನೋದು ರಾಹುಲ್ ಗಾಂಧಿ ಅವರ ಇರಾದೆ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಕಡೆಯಿಂದ 11 ಜನ, ಡಿ.ಕೆ. ಶಿವಕುಮಾರ್ ಕಡೆಯಿಂದ 11 ಜನ ಮತ್ತು ಪಕ್ಷದ ವರಿಷ್ಠರು ಒಂದು ಎ.ಐ.ಸಿ.ಸಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಇವ್ರ ಕಡೆಯಿಂದ 10 ಜನರನ್ನ ಹೆಸರನ್ನ ಪಟ್ಟಿಯನ್ನ ಮಾಡಬೇಕು ಅಂತ ಒಂದು ಹಂತದ ಚರ್ಚೆ ಆಗಿದೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾರೆ. ಅದು ಒಟ್ಟಾರೆ 33 ಜನ ಬರ್ತಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ 11 ಜನ, ಸಿದ್ದರಾಮಯ್ಯ 11 ಜನ, 22 ಜನ ಆಗ್ತಾರೆ. ಮತ್ತು ವರಿಷ್ಠರ ಪ್ರಕಾರ ಸುಮಾರು 10 ಜನ ಆದ್ರೆ 32 ಜನ ಆಗ್ತಾರೆ.
ಡಿ ಕೆ ಶಿವಕುಮಾರ್ ಸೇರಿ 33 ಜನ ಆಗ್ತಾರೆ. ಒಟ್ಟಾರೆಯಾಗಿ 33 ಜನ ಸಚಿವ ಸಂಪುಟನ ಒಂದೇ ಸರಿ ಮಾಡಿ, ಯಾಕಂದ್ರೆ ಆನ್ ಗೋಯಿಂಗ್ ಮುಂದುವರೆದ ಸರ್ಕಾರ ಇದು. ಹೊಸ ಸರ್ಕಾರ ಏನೆಲ್ಲ ಚುನಾವಣೆ ನಡೆಸಿ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ, ಹಾಗಾಗಿ ತುಂಬಾ ತಡ ಮಾಡೋದು ಬೇಡ ಅಂತ ಅನ್ನೋದು ರಾಹುಲ್ ಗಾಂಧಿ ಅವರ ಕಚೇರಿಯ ಮೂಲಗಳು. ಆದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರಂತದ್ದು ಇನ್ನಷ್ಟುಗಳನ್ನ ಹೊಸಬರಿಗೆ ಆದ್ಯತೆಯನ್ನು ಕೊಡಬೇಕು ಮತ್ತು ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು. ಚುನಾವಣೆ ವರ್ಷ ಎದುರಾಗ್ತಾ ಇದೆ, ಹೀಗಾಗಿ ತಡ ಮಾಡೋದು ಬೇಡ ಅಂತ ಹೇಳೋದು ಡಿ ಕೆ ಶಿವಕುಮಾರ್ ವಾದವಾಗಿದೆ. ಅದ್ರ ಸಿದ್ದರಾಮಯ್ಯವರು ಅವ್ರ ಕಡೆಯಿಂದ ಕನಿಷ್ಠ 10-15 ಜನರ ಇನ್ಕಾರ್ಪೊರೇಟ್ ಮಾಡ್ಲೇಬೇಕು ಅಂತ ಪಟ್ಟಣ ಹಿಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ರಾಜ್ಯಸಭಾ ಚುನಾವಣೆ ಎದುರಾಗ್ತಾ ಇದೆ. ಈಗಾಗಲೇ ನೋಟಿಫಿಕೇಶನ್ ನಿನ್ನೆ ಪ್ರಕಟವಾಗಿದೆ. ವಿಧಾನ ಪರಿಷತ್ ಚುನಾವಣೆ ನೋಟಿಫಿಕೇಶನ್ ಪ್ರಕಟವಾಗಿದೆ. ಆ ಅಭ್ಯರ್ಥಿಗಳನ್ನು ಸಹ ಒಂದು ಅಂತಿಮ ಮಾಡುವಂತ ಅನಿವಾರ್ಯತೆ ಈಗ ಪಕ್ಷದ ವರಿಷ್ಠರಿಗೆ ಎದುರಾಗಿದೆ. ಯಾಕಂದ್ರೆ ಈಗಾಗಲೇ ನಿನ್ನೆಯಿಂದನೇ ನಾಮಪತ್ರ ಸಲ್ಲಿಸಲಿಕ್ಕೆ ಕಾಲಾವಕಾಶ ನೋಟಿಫಿಕೇಶನ್ ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ. ಈ ನಡುವೆ ಈ ವಿಷಯಗಳು ಸಹ ಚರ್ಚೆಗೆ ಬರ್ತಾ ಇದೆ. ಒಟ್ಟಾರೆಯಾಗಿ ಇಂದು ಬಹುತೇಕ ಒಂದು ಹಂತದ ಪಟ್ಟಿಯನ್ನು ಸಿದ್ಧಪಡಿಸಿ ಅಧಿಕೃತವಾಗಿ ಸಂಜೆ ವೇಳೆಗೆ ಪ್ರಕಟ ಮಾಡಬಹುದು. ಯಾಕಂದ್ರೆ ನಾಳೆ ಸಂಜೆ ಮೇಲೆ ಪ್ರಮಾಣ ಸ್ವೀಕಾರ ಕಾರ್ಯಕ್ರಮದಲ್ಲಿ ಅವರು ಸಹ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಬಹುತೇಕ ಇಂದು ಮಧ್ಯಾಹ್ನದೊಳಗೆ ಅಥವಾ ಸಂಜೆ ಒಳಗೆ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿ ಪ್ರಕಟ ಮಾಡುವಂತ ಸಾಧ್ಯತೆ, ಅಥವಾ ಪಟ್ಟಿಯನ್ನ ಸಿದ್ಧಪಡಿಸಿ ಡಿ ಕೆ ಶಿವಕುಮಾರ್ ಅದನ್ನ ಅಂತಿಮಗೊಳಿಸಿ ರಾಹುಲ್ ಗಾಂಧಿ ಸಲ್ಲಿಕೆ ಮಾಡಿ ಅನುಮೋದನೆ ಪಡೆಯುವಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ದಿವ್ಯಶ್ರೀ, ರಾಜಪ್ಪ, ಈಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಸಂದರ್ಭದಲ್ಲಿ ಯಾರು ಅಲ್ಟಿಮೇಟ್ ವರ್ಕ್ ಕೊಟ್ಟಿದ್ದಾರೆ, ಆಡಳಿತ ಯಾರು ಚೆನ್ನಾಗಿದೆ, ಇಲಾಖಾವಾರು ಅಂತ ಹೇಳಿ ಮಾರ್ಕ್ಸ್ ಕಾರ್ಡ್ ತಗೊಳ್ಳೋದಂದ್ರೆ ಯಾರೆಲ್ಲ ಉತ್ತಮ ಆಡಳಿತವನ್ನು ಕೊಟ್ಟಿದ್ದಾರೆ ಅಂತ ಒಂದು ಲಿಸ್ಟು ಮಾಡ್ಕೊಂಡಿದ್ರು. ಈ ಆಯಾಮದಲ್ಲಿ ಯೋಚನೆ ಮಾಡ್ತಾ ಇಲ್ವಾ ಅಂದ್ರೆ ಹೈಕಮಾಂಡ್ ಅಂತ? ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದವರು ಯಾರೆಲ್ಲ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ? ದಿವ್ಯಶ್ರೀ, ಇಲ್ಲಿ ಆಳ್ತಿ ಏನು ಬರ್ತಾ ಇಲ್ಲ. ಯಾಕಂದ್ರೆ ಈ ಆರಂಭದಲ್ಲಿ ಈಗ ರಹೀಂ ಖಾನ್ ಇರ್ಬೋದು, ರಹೀಂ ಖಾನ್ ಅಂತದೇನು ಉತ್ತಮವಾದ ಒಂದು ಪರ್ಫಾರ್ಮೆನ್ಸ್ ಮಾಡಿರಲಿಲ್ಲ. ಎಚ್ ಕೆ ಪಾಟೀಲ್ ಅವ್ರ ಬಗ್ಗೆ ಕಂಪ್ಲೇಂಟ್ ಇತ್ತು. ಅದು ಬಿಟ್ಕೊಂಡ್ರೆ ಶರಣಬಸಪ್ಪ ದರ್ಶನಾಪುರ ಅಂತ ಒಂದು ಸಣ್ಣ ಇಲಾಖೆ, ಸಣ್ಣ ಕೈಗಾರಿಕಾ ಸಚಿವರು ಅವ್ರ ಸಚಿವರಿದ್ರೆ ಇಲ್ವಾ ಅಂತ ಬಗ್ಗೆನೂ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು. ಮತ್ತು ಪರಮೇಶ್ವರು ಸಹ ಕೇವಲ ಗೃಹ ಇಲಾಖೆನ ಕಾಟಾಚಾರಕ್ಕೆ ನಡೆಸಿದ ಹೊರತು ಅವರೇನಂತ ಉತ್ತಮ ಕಾರ್ಯನಿರ್ವಹಣೆ ಮಾಡಲಿಲ್ಲ. ಕೇವಲ ಒಂದು ಅರಣ್ಯ ಇಲಾಖೆಯಲ್ಲಿ ಈಶ್ವರ್ ಖಂಡ್ರು ಪರವಾಗಿಲ್ಲ ಅಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಎಂ ಬಿ ಪಾಟೀಲ್ ಅವರು ಅವ್ರ ಇಲಾಖೆಯಲ್ಲಿ ಕಣ್ಣಿಗೆ ಕಾಣುವಂತಷ್ಟು ಕೆಲಸವನ್ನ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಐಟಿ ಬಿಟಿ ಇಲಾಖೆ ಪರವಾಗಿಲ್ಲ ಅಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಕೃಷ್ಣ ಬೈರೇಗೌಡರು ಅತಿ ಹೆಚ್ಚಿನ ಕೆಲಸವನ್ನ ಮಾಡುವ ಮತ್ತು ಬದಲಾವಣೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಬಹುತೇಕ ಸಚಿವ ಸಂಪುಟದ ಎಲ್ಲ ಸಚಿವರು ಇನ್ಕ್ಲೂಡಿಂಗ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಇನ್ನು ಉಳಿದವರು ಕೇವಲ ಕಾಟಾಚಾರಕ್ಕೆ ಅಥವಾ ತಮ್ಮ ಇಲಾಖೆಯನ್ನು ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಮಾತ್ರ ಕೆಲಸ ಮಾಡಿದ್ದಾರೆ. ಈ ಒಂದು ವರದಿ ರಾಹುಲ್ ಗಾಂಧಿ ಕೈ ಸೇರಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಈ ಹಿಂದಿನ ಬಗ್ಗೆ ಯಾರೆಲ್ಲ ಸಚಿವರು ಹಿಂದೆ ಆಗಿದ್ರು, ಅವ್ರ ಪರ್ಫಾರ್ಮೆನ್ಸ್ ಏನು ಮತ್ತು ಅವ್ರನ್ನ ಮುಂದುವರಿಸಬೇಕೆ ಬೇಡವಾ ಅಂತ ಬಗ್ಗೆ, ಮತ್ತು ವಯೋಸಹಜ ಕಾರಣಕ್ಕೋಸ್ಕರ 70+ ಇರೋರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡೋದು ಬೇಡ, ಏಕೆ ಹೇಳಿ ಕೇಳಿ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆ ಎದುರಾಗ್ತಾ ಇದೆ. ಅದೇ ರೀತಿ ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಾಗ್ತಾ ಇದೆ. 2028 ಚುನಾವಣೆಗೆ ತಯಾರಿ ಮಾಡ್ಕೋಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಹೆಂಗನ್ ಎನರ್ಜೆಟಿಕ್ ಆಗಿರೋ ಕೊಟ್ಟಂತ ಹೊಸ ಮುಖಗಳ ಕೊಟ್ಟರೆ ಬದಲಾವಣೆ ಆಗ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಚಿಂತನೆಯನ್ನು ಸಹ ವ್ಯಕ್ತಪಡಿಸಿ ವರದಿಯನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ನಡೀತಾ ಇದೆ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಸಹ ಅಥವಾ ಅವರನ್ನು ಸಹ ಈಗೇನು ಸಿದ್ದರಾಮಯ್ಯ ಭೇಟಿ ಮಾಡುವಂತ ಎಲ್ಲ ಬಹುತೇಕ ಶಾಸಕರು ಡಿ ಕೆ ಶಿವಕುಮಾರ್ನು ಅಪ್ರೋಚ್ ಮಾಡಿದ್ದಾರೆ. ನಮ್ಗೆ ಇದುವರೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ನಾವು 3 ಬಾರಿ 4 ಬಾರಿ 5 ಬಾರಿ 6 ಬಾರಿ 8 ಬಾರಿ ಗೆದ್ದಿದ್ದೇವೆ ಅಂತ ಅನ್ನೋದನ್ನು ಸಹ ಹಲವಾರು ಜನ ಹಿರಿಯ ಶಾಸಕರು ಮನವಿಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಧರ್ಮ ಸಂಕಟಕ್ಕೆ ಸಿಕ್ಕಿರುವಂತ ಡಿ ಕೆ ಶಿವಕುಮಾರ್ಗೆ ಆ ಒಂದು ಅನಿವಾರ್ಯತೆ ಇದೆ. ಜೊತೆಗೆ ಜಾತಿಯ ಕಾರಣಕ್ಕೋಸ್ಕರ, ಪ್ರಾದೇಶಿಕ ಕಾರಣಕ್ಕೋಸ್ಕರನೂ ಸಹ ಸಚಿವ ಸ್ಥಾನವನ್ನು ಕೊಡಬೇಕಾದ ಅನಿವಾರ್ಯತೆ ಇದೆ. ಹೊಸಬರಿಗೆ ಸಚಿವ ಸ್ಥಾನ ಕೊಟ್ರೆ ಅವರು ಇಲಾಖೆನ ಅರ್ಥ ಮಾಡ್ಕೊಂಡು ಇಲಾಖೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಕನಿಷ್ಠ 6 ತಿಂಗಳು ಬೇಕಾಗುತ್ತೆ ಅಥವಾ 1 ವರ್ಷ ಬೇಕಾಗುತ್ತೆ ಕೆಲವರಿಗೆ ಅವರವರ ಕೆಪಾಸಿಟಿ ಮೇಲೆ. ಹಾಗಾಗಿ ಇದು ಎಮರ್ಜೆನ್ಸಿ ಟೈಮ್ ಅಥವಾ ಏನು ಈ 3 ವರ್ಷಗಳ ಕಾಲ ಮುಕ್ತಾಯವಾಗಿ 4ನೇ ವರ್ಷ ಕಾಲ ಇರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಇನ್ನು ಇಲಾಖೆಯನ್ನು ಅರ್ಥ ಮಾಡ್ಕೊಂಡು ಕಾರ್ಯನಿರ್ವಹಣೆ ಮಾಡ್ತೀವಿ ಅಂತ ತುಂಬಾ ಕಷ್ಟ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲೂ ಸಹ ಡಿ ಕೆ ಶಿವಕುಮಾರ್ ಚಿಂತನೆ ಮಾಡ್ಬೇಕಾಗತ್ತೆ. ಪಕ್ಷದ ವರಿಷ್ಠರು ಆ ನಿಟ್ಟಿನಲ್ಲಿ ಸಹ ಚಿಂತನೆ ಮಾಡಿದ್ದಾರೆ. ಇವೆಲ್ಲ ವಿಷಯಗಳನ್ನು ಮುಂದಿಟ್ಕೊಂಡು ವರಿಷ್ಠರು ಯಾವ ತೀರ್ಮಾನ ಕೈಗೊಳ್ತಾರೆ, ಹಿರಿಯರಿಗೆ ಮನ್ನಣೆ ಕೊಡ್ತಾರ ಅಥವಾ ಹೊಸಬರಿಗೆ ಆದ್ಯತೆಯನ್ನು ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ಕನಿಷ್ಠ 15 ಜನ, ಕನಿಷ್ಠ 15 ಜನ ಈ ಸಲ ಹೊಸಬರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು. ಆ ಮೂಲಕ ಯುವ ನಾಯಕತ್ವಕ್ಕೆ ನಾವು ಅವಕಾಶವನ್ನು ಕೊಡಬೇಕು. ಆ ಮೂಲಕ ಸರ್ಕಾರ ಮತ್ತು ಪಕ್ಷ ಸಂಘಟನೆಗೆ ಹೆಚ್ಚಿನ ಶಕ್ತಿ ತುಂಬಬೇಕು ಅಂತ ಚಿಂತನೆ ಡಿ ಕೆ ಶಿವಕುಮಾರ್ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ರಾಹುಲ್ ಗಾಂಧಿ ಮನಸ್ಸಲ್ಲೂ ಅದೇ ಇದೆ. ಅದು ಎಷ್ಟು ಮಟ್ಟಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಅದು ರಿಫ್ಲೆಕ್ಟ್ ಆಗತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ದಿವಸ.